ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ಮಾರ್ಚ್ 30, 2025ರಿಂದ ಮಾರ್ಚ್ 19, 2026ರವರೆಗೂ ಕೂಡ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ಮಿಥುನ ರಾಶಿಯವರಿಗೆ ಶುಭ ಫಲಗಳೇನು, ಅಶುಭ ಫಲಗಳೇನು, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮಿಥುನ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲು ನೋಡೋದಾದರೆ, ಮಿಥುನ ರಾಶಿಯವರಿಗೆ ಬೃಹಸ್ಪತಿ ಸಂಚಾರ ಆಗೋದ್ರಿಂದ ಮಿಥುನ ರಾಶಿಯವರು ಯಾವೆಲ್ಲ ಲಾಭ ಮತ್ತು ನಷ್ಟಗಳನ್ನು ಅನುಭವಿಸುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ, ಮಿಥುನ ರಾಶಿಯವರು ಯುಗಾದಿ ಭವಿಷ್ಯ ಹೇಗಿರುತ್ತದೆ ಅಂದರೆ, ಉದ್ಯೋಗದಲ್ಲಿ ಮುಂದುವರಿಯುತ್ತಾರೆ. ಅವರು ಮಾಡುವಂತಹ ಉದ್ಯೋಗ, ನೀವು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿದ್ರು ಕೂಡ ಆ ಕೆಲಸದಲ್ಲಿ ಮುಂದುವರಿತೀರಾ. ಐಶ್ವರ್ಯ ಅನ್ನೋದನ್ನು ಪಡೆದುಕೊಳ್ತೀರಾ. ಐಶ್ವರ್ಯ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಬರೋದಿಲ್ಲ. ನೀವೇನೇ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷ ನೀವು ಖಂಡಿತವಾಗ್ಲೂ ಕೂಡ ಅದನ್ನು ಪಡ್ಕೋತೀರಾ. ಕಲಾತ್ಮಕವಾಗಿ ಬದುಕ್ತೀರಾ. ಕಲೆಯಲ್ಲಿ ಒಳ್ಳೆಯದಾಗುತ್ತೆ. ಕಲಾತ್ಮಕವಾಗಿ ಅಂದರೆ ನೀವು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಹೊಸ ಕಲೆನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಕಲೆಯಲ್ಲೇ ನಿಮ್ಮ ಜೀವನನ ಕಳೀತಿದ್ರೆ ಅದರಿಂದ ನಿಮಗೆ ಅತಿ ಹೆಚ್ಚು ಲಾಭ ಅನ್ನೋದಾಗುತ್ತೆ. ನೀವು ನಟಿಯರಾಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಈ ಸಮಯದಲ್ಲಿ ಈಡೇರುತ್ತೆ. ತೀರ್ಥ ಯಾತ್ರೆಗೆ ಹೋಗುವ ಸಂಭವ ಅನ್ನೋದು ಹೆಚ್ಚಾಗಿರುತ್ತೆ. ನೀವು ದೇವಾಲಯಗಳ ಮೊರೆ ಹೋಗ್ತೀರಾ. ತಿಂಗಳಿಗೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತೀರಾ. ಈ ರೀತಿಯಾಗಿ ಅಲ್ಲಿ ಹೋಗಿ ಕಾಲಹರಣ ಮಾಡ್ತೀರಾ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬೃಹಸ್ಪತಿ ಸಂಚಾರ ಆಗ್ತಿರೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 60% ಚೆನ್ನಾಗಿದೆ, ಇನ್ನು 40% ಅಶುಭವಾಗಿದೆ ಅಂತಾನೆ ಹೇಳ್ಬಹುದು. ಶುಭ ಫಲಗಳು ಮಿಥುನ ರಾಶಿಯವರಿಗೆ ಇಷ್ಟೇ ಇರೋದು. ಹಾಗಾದರೆ ಅಶುಭ ಫಲಗಳು ಏನೇನಿದೆ ಅಂತ ನೋಡೋದಾದರೆ, ಅಶುಭ ಫಲಗಳು ಬಂಧು ಮಿತ್ರರಲ್ಲಿ ಕಲಹ ಅನ್ನೋದು ಆಗುತ್ತೆ. ಬೃಹಸ್ಪತಿ ಸಂಚಾರ ಆದರೆ ನಮ್ಮ ರಾಶಿಲಿ ಇದೇ ಮೇನ್ ತೊಂದರೆ ಕೊಡೋದು. ಬಂಧು ಮಿತ್ರರಿಂದ ಕಲಹ ಅನ್ನೋದಾಗುತ್ತೆ. ನಿಮ್ಮ ನೆಂಟರಿಷ್ಟರುಗಳು ನಿಮ್ಮನ್ನು ನಿಷ್ಠೂರ ಮಾಡ್ತಾರೆ. ಈಗ ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಕೊಂಬರ್ತಾರೆ ಅಂದ್ಕೊಳ್ಳಿ, ಅಥವಾ ನೀವು ಬೆಳೀತಿದ್ದೀರಾ, ಇವನೇನು ಎಲ್ಲನೂ ತಗೋತಿದ್ದಾನೆ, ಇಷ್ಟು ರಿಚ್ ಆಗಿದ್ದಾನೆ ಅಂತ ಹೇಳಿ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಅದಕ್ಕೆ ಕಲ್ಲು ಹಾಕ್ಬಿಡೋದು. ಈ ರೀತಿಯಾಗಿ ನಿಮ್ಮ ಬಂಧುಗಳು ನಿಮಗೆ ಕಲಹ ಅನ್ನೋದನ್ನು ಮಾಡ್ತಾರೆ. ಗೌರ್ಮೆಂಟ್ ಕೆಲಸಗಾರರಿಗೆ ಅಧಿಕಾರಿಗಳಿಂದ ಕಿರುಕುಳ ಅನ್ನೋದು ಉಂಟಾಗುತ್ತೆ. ಪ್ರೈವೇಟೇ ಆಗಲಿ ಗೌರ್ಮೆಂಟೇ ಆಗಲಿ, ನಾರ್ಮಲ್ ಉದ್ಯಮ ಮಾಡ್ತಿರೋರೇ ಆಗಲಿ, ನೀವು ಬೆಳಿಬೇಕು, ನಾನು ಕಷ್ಟಪಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತೀರ. ಆದರೆ ನಿಮ್ಮ ಮೇಲಾಧಿಕಾರಿಗಳಿರ್ತಾರಲ್ಲ, ಅವರಿಂದ ನಿಮಗೆ ಕಿರುಕುಳ ಅನ್ನೋದು ಉಂಟಾಗುತ್ತೆ. ಅಷ್ಟು ಚಿತ್ರಹಿಂಸೆನ ನೀವು ಈ ಯುಗಾದಿ ಭವಿಷ್ಯದಲ್ಲಿ ಅನುಭವಿಸ್ತೀರಾ. ಸಮಾಜದಲ್ಲಿ ನಿಮ್ಮ ಹೆಸರು ಹಾಳಾಗಬಹುದು, ಹುಷಾರಾಗಿರಿ. ನೀವೇ ಹಾಳು ಮಾಡ್ಕೊಳ್ಳಲ್ಲ, ಆದರೆ ಹಾಳು ಮಾಡುವಂತಹ ಜನ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆನ ಇಡಬೇಕು. ಯಾರನ್ನು ಕೂಡ ಈಸಿಯಾಗಿ ನಂಬಾರ್ದು. ಯಾರಿಂದಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಕುಟುಂಬದವರಿಂದ ಅನಗತ್ಯ ತೊಂದರೆಗಳು, ವಿವಾದಗಳು ಎಲ್ಲವೂ ಕೂಡ ಬರಬಹುದು. ನಿಮ್ಮ ಕುಟುಂಬದವರಿಂದ, ಬೇರೆಯವರಿಂದ ಅಲ್ಲ, ಮೇಯ್ನಾಗಿ ನಿಮ್ಮ ಕುಟುಂಬದವರಿಂದನೇ ನಿಮಗೆ ತೊಂದರೆಗಳು ಬರುತ್ತೆ. ಹಾಗೆಯೇ ವಿಪರೀತವಾದಂತಹ ಕಷ್ಟಗಳು ಕೊಡ್ತಾರೆ. ವಿವಾದಗಳು, ಯಾವಾಗಲೂ ಜಗಳ ಇದೇ ರೀತಿ ಆಗ್ತಿರುತ್ತೆ. ಹಾಗಾಗಿ ನೀವು ಧ್ಯಾನಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸರಿಯಾದ ದಿಕ್ಕಲ್ಲಿ ಹೆಜ್ಜೆ ಇಟ್ಟರೂ ಕೂಡ ನಿಮಗೆ ಕಷ್ಟ ಅನ್ನೋದು ಬರುತ್ತೆ. ನೀವು ಕರೆಕ್ಟಾಗಿಯೇ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಿರ್ತೀರ. ಆದರೆ ನಿಮ್ಮ ಜೀವನನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗೋಕ್ಕೆ ನಿಮ್ಮ ಕುಟುಂಬದವರೇ ಆಗಿರಲಿ, ನಿಮ್ಮ ಶತ್ರುಗಳೇ ಆಗಿರಲಿ, ನಿಮ್ಮ ಜೊತೆಯಲ್ಲಿರೋರೇ ಆಗಿರಲಿ, ನಿಮ್ಮ ಅಧಿಕಾರಿಗಳೇ ಆಗಿರಲಿ, ಅವರು ನಿಮಗೆ ಬಿಡೋದಿಲ್ಲ. ನಿಮಗೆ ಕಷ್ಟ ಅನ್ನೋದನ್ನು ಕೊಡ್ತಾನೆ ಇರ್ತಾರೆ.
ನೀವು ಆಗ ದೇವರ ಮೊರೆ ಹೋಗಬೇಕು. ಅಯ್ಯೋ ಭಗವಂತ, ಏನಪ್ಪ ನನ್ನ ಜೀವನದಲ್ಲಿ ಬರೀ ಕಷ್ಟನೇ ಕೊಟ್ಬಿಟ್ಟಲ್ಲ ಅಂತ ಚಿಂತೆ ಮಾಡುವಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಆರೋಗ್ಯ ಇರೋದು ನಮ್ಮದೇ ಕೈಯಲ್ಲಿ. ನಾವು ಕರೆಕ್ಟಾಗಿ ನೀಟಾಗಿ ಊಟ ಮಾಡಬೇಕು. ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಆದರೂ ಕೂಡ ಆರೋಗ್ಯದಲ್ಲಿ ನಿಮಗೆ ತೊಂದರೆ ಬರ್ತಿದೆ ಅಂದರೆ ಖಂಡಿತವಾಗ್ಲೂ ನೀವು ವೈದ್ಯರ ಬಳಿ ಹೋಗ್ಬಿಡ್ಬೇಕು. ಸಣ್ಣ ಪುಟ್ಟ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಿದೆ ಅಂದಿದ ತಕ್ಷಣವೇ ನೀವು ಡಾಕ್ಟರ್ ಬಳಿ ಹೋಗಿ ಸಲಹೆನ ಪಡ್ಕೋಬೇಕು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚಾಗಬಹುದು. ವ್ಯವಹಾರದಲ್ಲಿ ತುಂಬಾ ತೊಂದರೆಗಳು ಅನ್ನೋದು ಬರುತ್ತೆ. ವ್ಯಾಪಾರ ಮಾಡ್ತಿರಲಿ, ವ್ಯವಹಾರ ಮಾಡ್ತಿರಲಿ, ಸ್ವಂತವಾಗಿ ನೀವೇನೇ ಮಾಡ್ತಿದ್ರು ಕೂಡ ಅದರಲ್ಲಿ ಈ ವರ್ಷ ಅಷ್ಟಕ್ಕಷ್ಟೇ. ಜಾಸ್ತಿಯಾಗಿ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಿ ನೀವು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತೀರಾ. ನೆಂಟರಿಂದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ನಿಮ್ಮ ನೆಂಟರೇ ನಿಮಗೆ ಈ ವರ್ಷ ಶತ್ರು. ಹಾಗಾಗಿ ನಿಮ್ಮ ನೆಂಟರಿಂದ ನೀವು ಖಂಡಿತವಾಗ್ಲೂ ದೂರ ಇದ್ಬಿಡ್ಬೇಕು. ತಾಳ್ಮೆ ಆಗಿದ್ಬಿಡ್ಬೇಕು. ನೀವು ಯಾರ ಹತ್ರನೂ ಏನೂ ಮಾತಾಡೋಕೆ ಹೋಗಬೇಡಿ. ಅವ್ರು ಮಾತಾಡ್ತಾರಾ, ಮಾತಾಡಲಿ ಬಿಡಿ. ಮಾತಾಡಿ ಅವ್ರ ಬಾಯೇ ತಾನೇ ನೋವಾಗೋದು. ಹಾಗಾಗಿ ನೀವು ಏನೂ ಮಾತಾಡ್ದೇನೆ ಸೈಲೆಂಟಾಗಿ ನಿಮ್ಮ ಕೆಲಸ ಏನಿದೆ ಆ ಕೆಲಸನ ನೋಡಿಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನೀವು ನಿಮ್ಮ ಜೀವನನ ನೀವು ನಡೆಸ್ಕೊಂಡು ಹೋಗಬೇಕು. ತುಂಬಾ ಎಚ್ಚರಿಕೆಯಿಂದ ಇರಬೇಕು ಈ ರಾಶಿಯವರು. ಹೇಳಿಲ್ವಾ, ಮೀನಿನ ಹೆಜ್ಜೆ ಹೇಗೆ ಕಂಡುಹಿಡಿಯೋಕ್ಕಾಗಲ್ವೋ, ನೀವೇನೇನು ಕೆಲಸ ಮಾಡ್ತಿದ್ದೀರಾ ಅಂತ ಕೂಡ ನಿಮ್ಮ ಯಾರಿಗೂ ಕೂಡ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಕುಟುಂಬದಲ್ಲೂ ಕೂಡ ಹೇಳ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿಯಾಗಿ ಸೈಲೆಂಟಾಗಿ ನೀವು ಪೂಜೆ ಪುನಸ್ಕಾರನ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನಿಮ್ಮ ಜೀವನನ ನೋಡಿಕೊಂಡು ಹೋಗಿ. ಈ ವರ್ಷ ಮಾನಸಿಕವಾಗಿ ತೊಂದರೆಗೆ ಈ ರಾಶಿಯವರು ಒಳಗಾಗ್ತಾರೆ. ನಿಮಗೆ ಬಾಡಿಲಿ ಅಂದರೆ ಫಿಸಿಕಲಿ ಬರೋ ತೊಂದರೆಗಳಿಗಿಂತ ಮಾನಸಿಕವಾಗಿ ನಿಮ್ಮನ್ನು ಕುಗ್ಸೋಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈ ವರ್ಷ ನಿಮಗೆ ಅಷ್ಟ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಉದ್ಯೋಗದಲ್ಲಿ ಮುಂದುವರಿತೀರಾ. ಹಾಗಾಗಿ ನಿಮ್ಮ ಮಾನಸಿಕವಾಗಿ ನಿಮಗೆ ತೊಂದರೆನ ಕೊಡ್ತಿರ್ತಾರೆ. ಮಾತಿನಿಂದಲೇ ನಿಮಗೆ ಚುಚ್ಚಿ ಮಾತಾಡ್ತಿರ್ತಾರೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಕುಗ್ಗೋಗ್ಬಿಡ್ಬೇಕು. ಸಾಕಪ್ಪ ನನ್ನ ಜೀವನ ಅನ್ನೋ ಥರ ಆಗ್ಬಿಡಬಾರ್ದು. ನೀವು ನಿಮ್ಮ ಹೆಜ್ಜೆನ ಯಾರಿಗೂ ಹೇಳ್ಕೋಬಾರ್ದು. ಯಾರ ಹತ್ರನೂ ಜಾಸ್ತಿ ಮಾತಾಡಲೂಬಾರ್ದು. ಸೈಲೆಂಟಾಗಿ ನಿಮ್ಮ ಕಾರ್ಯಗಳನ್ನ ಸಾಧಿಸ್ಕೋಬೇಕು. ಆಗ ನೀವು ಅದೇ ಈಗ ಯಾರೋ ಏನೋ ಮಾತಾಡ್ಬಿಟ್ರು ಅಂತ ಮಾನಸಿಕವಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಕೊರ್ಗಿ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದ್ರ ಬದಲು ನೀವು ಅದ್ರ ಬಗ್ಗೆ ಚಿಂತೆ ಮಾಡೋದನ್ನೇ ಬಿಟ್ಬಿಡಿ. ನೀವು ಅವ್ರ ಹತ್ರ ಮಾತಾಡೋದನ್ನೇ ಬಿಟ್ಬಿಡಿ. ನೀವು ಆ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಬಿಡಿ. ಆಗ ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ. ಸ್ನೇಹಿತರಿಂದ ತೊಂದರೆ ಅನ್ನೋದು ಈ ವರ್ಷದಲ್ಲಿ ಆಗುತ್ತೆ. ಬಂಧು ಮಿತ್ರರಿಂದ ತೊಂದರೆ ಆಗುತ್ತೆ. ನಿಮ್ಮ ಸ್ನೇಹಿತರಿಂದ ತೊಂದರೆ ಆಗುತ್ತೆ. ಉದ್ಯೋಗ ಮಾಡ್ತಿರೋಂತಹ ಕೆಲಸದಲ್ಲಿ ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ. ಈ ಮೂರನ್ನ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬಾ ಕೋಪ ಮಾಡ್ಕೋತೀರಾ. ನಿಮ್ಮ ಕೋಪನ ನೀವು ಈ ಸಮಯದಲ್ಲಿ ಈ ವರ್ಷದಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಕೋಪ ಅನ್ನೋದು ಸಡನ್ನಾಗಿ ಈ ವರ್ಷ ಬಂದ್ಬಿಡುತ್ತೆ. ಹಾಗಾಗಿ ನೀವು ಅದ್ರ ಕಡೆ ಗಮನ ಕೊಡೋದು ಉತ್ತಮ. ಇನ್ನು ಏನಪ್ಪ ನನ್ನ ಜೀವನದಲ್ಲಿ ಯುಗಾದಿ ಭವಿಷ್ಯದಲ್ಲಿ ಎಲ್ಲನೂ ಪಡ್ಕೊಂಡ್ರು ಈ ರೀತಿಯಾಗಿ ಅಶುಭ ಫಲಗಳೇ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಅದಕ್ಕೂ ಕೂಡ ಪರಿಹಾರ ಇದೆ. ಆ ಪರಿಹಾರ ಏನು ಅಂತ ಹೇಳೋದಾದರೆ ಶನಿದೇವರ ಮೂಲ ಮಂತ್ರನ ಜಪಿಸ್ಬೇಕು. ವಿಷ್ಣು ಸಹಸ್ರನಾಮನ ಪಠಿಸಬೇಕು. ಇವೆರಡೇ ಮಿಥುನ ರಾಶಿಯವರು ಮಾಡಬೇಕಾಗಿರೋದು. ಈ ಎರಡು ಕೆಲಸನ ನೀವು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಕೂಡ ಶನಿದೇವರು ಮತ್ತು ವಿಷ್ಣು ದೇವರು ನಿಮಗಿರುವಂತಹ ಅಶುಭ ಫಲಗಳನ್ನ ಕಡಿಮೆ ಮಾಡ್ತಾರೆ, ಶುಭ ಫಲಗಳನ್ನ ಹೆಚ್ಚು ಮಾಡ್ತಾರೆ. ನೋಡಿದ್ರಲ್ಲ, ನಿಮಗೂ ಕೂಡ ಹೇಗಿದೆ ನಿಮ್ಮ ಭವಿಷ್ಯ ಅಂತ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆಯೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡುತ್ತಾ ಹಾಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಮಿಥುನ ರಾಶಿಯವರಿಗೆ ಅಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳೇ ಜಾಸ್ತಿ ಆಗಲಿ ಅಂತ ದೇವರ ಹತ್ರ ಬೇಡ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.